ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅವತ್ತು ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಎಲ್ಲರೂ ಗಡಗಡ ನಡುಗುವಂತಾಗಿತ್ತು. ಮಕ್ಕಳೇ ತಮ್ಮ ಅಪ್ಪ ಅಮ್ಮನನ್ನ ಕೊಲ್ತಾರಾ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಆ ಘಟನೆಯಲ್ಲಿ ಹೆತ್ತ ಮಗನೇ ಅಪ್ಪ ಅಮ್ಮನನ್ನ ಕೊಂದು ಮುಗಿಸಿ ಆರಾಮವಾಗಿ ಮನೆಯಲ್ಲಿದ್ದ. ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುವಾಗ ಕೊಲೆಗೆ ಹತ್ತಾರು ಕಾರಣ ಹೇಳಿದ್ದ. ಅಪ್ಪ ಅಮ್ಮನನ್ನ ಕೊಂದ ಯಾವ ದುಃಖವೂ ಅವನ ಮುಖದಲ್ಲಿ ಇರಲಿಲ್ಲ. ಆದ್ರೆ ಅಚ್ಚರಿ ಅಂದ್ರೆ ಕೊಂದ ಅದೇ ಮಗನೇ ಅಪ್ಪ ಅಮ್ಮನ ಶವ ಸಂಸ್ಕಾರವನ್ನ ಅತ್ಯಂತ ಶಾಸ್ತ್ರಬದ್ಧವಾಗಿ ಮಾಡಿ ಮುಗಿಸಿದ್ದ. ಸ್ನೇಹಿತರೆ, ಹೆತ್ತ ತಂದೆ ತಾಯಿಯನ್ನೇ ಕೊಂದ ಆ ಮಗ ಯಾರು? ಅವನು ಯಾಕಾಗಿ ಹೆತ್ತವರನ್ನ ಕೊಂದ? ಜೈಲಿನಲ್ಲಿದ್ದವನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೇಗ್ ಬಂದ? ಈ ಕರಾಳ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ, ಕೇಳಿ. ಬೆಂಗಳೂರಿನ ವಿಜ್ಞಾನ ನಗರದ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ಯಾರು ಊಹಿಸಲಾಗದ ಘಟನೆ ಆ ದಿನ ನಡೆದಿತ್ತು. ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್ ಹಾಗೂ ಅವರ ಪತ್ನಿ ದಂತ ವೈದ್ಯೆಯಾಗಿದ್ದ ಡಾಕ್ಟರ್ ಶ್ಯಾಮಲಾ ಭಟ್ ಅವರನ್ನ ಸ್ವಂತ ಮಗ ರೋಹನ್ ಭಟ್ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಈ ಜೋಡಿ ಕೊಲೆ ಇಡೀ ಬೆಂಗಳೂರನ್ನೇ ನಡುಗಿಸಿತ್ತು. ಆದರೆ ಈಗ ಅದೇ ಪುತ್ರ ರೋಹನ್ ತನ್ನ ಕೈಯಾರೆ ಕೊಂದ ತಂದೆ ತಾಯಿಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾನೆ. ಸ್ನೇಹಿತರೆ, ನೌಕಾಪಡೆಯ ನಿವೃತ್ತ ಅಧಿಕಾರಿ ನವೀನ್ ಚಂದ್ರ ಭಟ್ ಮತ್ತು ಅವರ ಪತ್ನಿ ಡಾಕ್ಟರ್ ಶ್ಯಾಮಲಾ ಭಟ್ ಅವರನ್ನ ಕೊಲೆಗೈದಿದ್ದ ಪುತ್ರ ರೋಹನ್ ಭಟ್ ಕೋರ್ಟ್ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಫೆಬ್ರವರಿ 14ಕ್ಕೆ ಶಾಸ್ತ್ರಬದ್ಧವಾಗಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾನೆ. ಇದೆಂತಹ ದುರಾವಸ್ಥೆ ಅಲ್ವಾ ಅಂತ ನಿಮ್ಗೂ ಅನಿಸಿರಬಹುದು. ಆದರೆ ಇದರ ಹಿಂದಿನ ಅಸಲಿ ಸತ್ಯ ಏನಂದ್ರೆ, ರೋಹನ್ ಭಟ್ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ. ಅವನಿಗೆ ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು. ಘಟನೆ ತಿಳಿಯುತ್ತಿದ್ದಂತೆಯೇ ಅಮೆರಿಕಾದಿಂದ ಓಡಿ ಬಂದ ರೋಹನ್ ಸಹೋದರಿ ರಶ್ಮಿ ತನ್ನ ತಂದೆ ತಾಯಿಯ ಅಂತಿಮ ವಿಧಿವಿಧಾನಗಳನ್ನ ಸಹೋದರ ರೋಹನ್ ಕೈಯಿಂದಲೇ ಮಾಡಿಸಬೇಕು, ಇದು ನಮ್ಮ ಹೆತ್ತವರ ಆಸೆಯಾಗಿತ್ತು ಎಂದು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಳು. ಅಷ್ಟೇ ಅಲ್ಲದೆ ಇದೇ ವಿಷಯವಾಗಿ ಅವಳು ನ್ಯಾಯಾಲಯಕ್ಕೂ ಮನವಿ ಮಾಡಿದ್ಲು. ಈ ಮನವಿಗೆ ಸ್ಪಂದಿಸಿದ ಕೋರ್ಟ್ ಹಂತಕ ರೋಹನ್ಗೆ ಅಂತ್ಯಕ್ರಿಯೆ ನಡೆಸಲು ಅನುಮತಿ ನೀಡಿತು. ಯಾಕಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಗನೇ ಪೋಷಕರ ಅಂತ್ಯ ಸಂಸ್ಕಾರ ಮಾಡುವುದು ವಾಡಿಕೆ. ಈ ಸಂಪ್ರದಾಯವನ್ನ ಮುರಿಯಲು ರಶ್ಮಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಅವಳು ತನ್ನ ತಮ್ಮನಿಂದಲೇ ಶವ ಸಂಸ್ಕಾರ ಮಾಡಿಸಬೇಕು ಎಂದು ಪಟ್ಟು ಹಿಡಿದಿದ್ದಳು. ನ್ಯಾಯಾಲಯ ಓಕೆ, ಅವನನ್ನ ಸದ್ಯ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಿಡ್ತೀವಿ ಅಂತ ಅನುಮತಿ ಕೊಟ್ಟ ಮೇಲೆ ಪೊಲೀಸರು ಅಂತ್ಯಕ್ರಿಯೆಗೆ ರೋಹನ್ ಭಟ್ ನನ್ನ ಕರೆಸಿದ್ದರು. ಆರೋಪಿ ರೋಹನ್ ಭಟ್ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಿದ ಬಳಿಕ ಪೊಲೀಸರು ಆರೋಪಿಯನ್ನ ಕರೆದೊಯ್ದಿದ್ದಾರೆ. ಈಗ ಬಂದಿರುವ ಮಾಹಿತಿ ಪ್ರಕಾರ ಆರೋಪಿ ರೋಹನ್ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಕಳೆದ ಕೆಲ ವರ್ಷದಿಂದ ಸ್ಕಿಜೋಫ್ರೇನಿಯಾ ಅನ್ನುವ ಕಾಯಿಲೆಯಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಸಹ ಪಡೆಯುತ್ತಿದ್ದಾನಂತೆ. ಇದೇ ಕಾರಣದ ಹಿನ್ನೆಲೆ ವಿದೇಶದಿಂದ ಕೆಲಸ ಬಿಟ್ಟು ವಾಪಸ್ ಬಂದು ಬೆಂಗಳೂರಿನಲ್ಲಿ ಅಪ್ಪ ಅಮ್ಮನ ಜೊತೆ ನೆಲೆಸಿದ್ದನಂತೆ. ಅದೇನಿರ್ಲಿ, ತಂದೆ ತಾಯಿಯನ್ನ ಕಳೆದುಕೊಂಡ ಸಹೋದರಿ ರಶ್ಮಿ ಚಂದ್ರ ಭಟ್ ಒಂದೆಡೆ ಅಪ್ಪ ಅಮ್ಮನನ್ನ ಕಳೆದುಕೊಂಡಿದ್ರೆ ಇತ್ತ ಸೋದರ ಜೈಲು ಸೇರುವಂತಾಗಿರೋದು ಕಂಗಾಲಾಗುವಂತೆ ಮಾಡಿದೆ. ಸ್ನೇಹಿತರೆ, ಅಸಲಿಗೆ ಆ ದುರ್ದೈವದ ದಿನ ನಡೆದಿದ್ದಾದ್ರೂ ಏನು ಅಂತ ನೋಡೋದಾದ್ರೆ, ಘಟನೆ ನಡೆದಿದ್ದು ಕಳೆದ ಫೆಬ್ರವರಿ 11ರಂದು. ಸ್ಥಳ ಬೆಂಗಳೂರಿನ HAL ಸಮೀಪದ ವಿಜ್ಞಾನ ನಗರ. 33 ವರ್ಷದ ರೋಹನ್ ಭಟ್ಗೆ ಕೇವಲ 4 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇತ್ತು. ಇದೇ ವಿಚಾರಕ್ಕೆ ಜಗಳವಾಡಿ ಆತ ತನ್ನ ಹೆತ್ತವರನ್ನೇ ಬಲಿ ಪಡೆದಿದ್ದ. ಅಂದಹಾಗೆ ಕೊಲೆಯಾದ ನವೀನ್ ಚಂದ್ರ ಭಟ್ ಮತ್ತು ಡಾಕ್ಟರ್ ಶ್ಯಾಮಲಾ ಭಟ್ ಸಾಮಾನ್ಯದವರೇನಾಗಿರಲಿಲ್ಲ. ಮೂಲತಃ ದಕ್ಷಿಣ ಕನ್ನಡದವರಾದ ನವೀನ್ ಚಂದ್ರ ಅವರು ಭಾರತೀಯ ನೌಕಾಪಡೆಯ ಕ್ಯಾಪ್ಟನ್ ಆಗಿ ದೇಶ ಸೇವೆಗೈದು ಕೇವಲ 6 ವರ್ಷಗಳ ಹಿಂದಷ್ಟೇ ನಿವೃತ್ತರಾಗಿದ್ದರು. ಇತ್ತ ತಾಯಿ ಶ್ಯಾಮಲಾ ಭಟ್ ದಂತ ವೈದ್ಯೆಯಾಗಿ ಜನಸೇವೆ ಮಾಡ್ತಾ ಇದ್ರು. ಇಂತಹ ದಂಪತಿಗಳು ಸ್ವಂತ ಮಗನ ಕೈಯಲ್ಲೇ ಪ್ರಾಣ ಬಿಡಬೇಕಾಯಿತು ಎಂಬುದು ವಿಪರ್ಯಾಸ. ಅಮೆರಿಕದಲ್ಲಿ BE ಪದವಿ ಪೂರೈಸಿದ್ದ ರೋಹನ್ ಭಟ್ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾಡುತ್ತಿದ್ದ ಕೆಲಸಕ್ಕೆ ಇತ್ತೀಚೆಗೆ ರಾಜೀನಾಮೆ ನೀಡಿದ್ದ. ತಾನೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ, ಅದಕ್ಕಾಗಿ 4 ಲಕ್ಷ ರೂಪಾಯಿ ಬೇಕು ಅಂತ ಪೋಷಕರಿಗೆ ಕೇಳಿದ್ದ. ಆದರೆ ನವೀನ್ ಚಂದ್ರ ಅವರು ಮಗನಿಗೆ 4 ಲಕ್ಷ ರೂಪಾಯಿ ಕೊಡಲು ನಿರಾಕರಿಸಿದ್ದರು. ಈ ವಿಚಾರವಾಗಿ ಇಬ್ಬರ ನಡುವೆ ಹಲವಾರು ಬಾರಿ ಜಗಳವೂ ಆಗಿತ್ತು. ಕೆಲಸ ಬಿಟ್ಟು ಸುಮ್ಮನೆ ಅಲಿತಾ ಇದ್ದೀಯಾ? ನಿನ್ನ ಅಕ್ಕ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ನಿನಗೆ ಸ್ವಲ್ಪ ಜವಾಬ್ದಾರಿನೂ ಇಲ್ಲ,
ಹೊಸ ಯೋಜನೆ ಬೇರೆ ಇದೆಯಾ, ಅದಕ್ಕೆ 1 ಪೈಸೆಯೂ ಕೊಡಲ್ಲ ಅಂತ ತಂದೆ ಹೇಳಿದ್ರು. ಇದು ರೋಹನ್ಗೆ ತುಂಬಾ ಸಿಟ್ಟು ತರಿಸಿತ್ತು. ಸ್ನೇಹಿತರೆ, ರೋಹನ್ ತನ್ನ ಹೆತ್ತವರಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದ. ಮಂಗಳವಾರ ಅವರ ಮನೆಗೆ ಭೇಟಿ ನೀಡಿದ್ದ. ಆ ಸಮಯದಲ್ಲಿ ಹಣಕಾಸಿನ ವಿಷಯಗಳ ಬಗ್ಗೆ ಅವರೊಂದಿಗೆ ಜಗಳವಾಡಿದ್ದ. ಬುಧವಾರ ಬೆಳಗ್ಗೆ ಜಗಳ ಮತ್ತೆ ಶುರುವಾಗಿ ಮಾರಕ ದಾಳಿಗೆ ಕಾರಣವಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ರೋಹನ್ ತನ್ನ ಹೆತ್ತವರ ಬೆನ್ನು, ಹೊಟ್ಟೆ, ಕುತ್ತಿಗೆ, ಮುಖ ಮತ್ತು ಕೈಗಳಿಗೆ ಹಲವು ಬಾರಿ ಇರಿದಿದ್ದಾನೆ ಅಂತ ತಿಳಿದು ಬಂದಿದೆ. ಗುರುವಾರ ಬೆಳಗ್ಗೆ ನೆರೆಹೊರೆಯವರು ವಾಕಿಂಗ್ ಹೋಗ್ತಾ ಇರುವಾಗ ಮನೆಯಿಂದ ದಂಪತಿಗಳ ಅಳು ಕೇಳಿಸ್ತು. ಹಾಗಾಗಿ ಅವರು ಇವರನ್ನ ಈ ಸ್ಥಿತಿಯಲ್ಲಿ ನೋಡಿ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಆದರೆ ಬೆಳಗ್ಗೆ 8:15 ಸುಮಾರಿಗೆ ಅವರು ಅಲ್ಲಿಗೆ ತಲುಪುವಾಗ ಉಸಿರು ಹಾರಿ ಹೋಗಿತ್ತು. ಮಗನ ದುರಾಸೆಯಿಂದ 2 ಜೀವ ಭೂಲೋಕ ತ್ಯಜಿಸಿತ್ತು. ಸ್ನೇಹಿತರೆ, ವಿಚಾರಣೆಯ ವೇಳೆ ರೋಹನ್ ತನ್ನ ಕೃತ್ಯವನ್ನ ಸಮರ್ಥಿಸಿಕೊಳ್ಳಲು ನೀಡಿದ ಹೇಳಿಕೆ ನಿಜಕ್ಕೂ ವಿಚಿತ್ರವಾಗಿತ್ತು. ಅಮ್ಮ ನನಗೆ ಹಾಲ್ನಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಡ್ತಾ ಇದ್ರು. ನಾನು ಕೆಲ್ಸಕ್ಕೆ ಹೋಗದ ಕಾರಣ ಅಪ್ಪ ಪದೇ ಪದೇ ನಿಂದಿಸ್ತಾ ಇದ್ರು. ನೀನು ನಮ್ಮ ಕುಟುಂಬದ ಮರ್ಯಾದೆ ಕಳೆಯೋದಕ್ಕೆ ಹುಟ್ಟಿದ್ದೀಯಾ ಅಂತ ಹೀಯಾಳಿಸುತ್ತಿದ್ರು. ಅವರ ಮಾತುಗಳಿಂದ ನನಗೆ ತುಂಬಾ ನೋವಾಗಿತ್ತು ಅಂತ ರೋಹನ್ ಹೇಳಿಕೊಂಡಿದ್ದಾನೆ. ಅವನ ಮಾತುಗಳನ್ನ ಗಮನಿಸಿದ್ರೆ ಆತ ಮಾನಸಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ದ ಅನ್ನೋದು ಅರ್ಥವಾಗುತ್ತೆ. ಆದರೆ ವಾಸ್ತವವೇ ಬೇರೆಯಾಗಿತ್ತು. ಆ ಮನೆಯ ತೋಟದ ಕೆಲಸಗಾರ ನೀಡಿದ ಮಾಹಿತಿ ಪ್ರಕಾರ ಮೃತಪಟ್ಟ ಡಾಕ್ಟರ್ ಶ್ಯಾಮಲಾ ಭಟ್ ದೇವತೆಯಂತಹ ಮನುಷ್ಯರು. ಎಷ್ಟೋ ಜನರಿಗೆ ಉಚಿತವಾಗಿ ದಂತ ಚಿಕಿತ್ಸೆ ನೀಡ್ತಾ ಇದ್ರು. ಇತ್ತ ನವೀನ್ ಚಂದ್ರ ಭಟ್ ಕೂಡ ಅಷ್ಟೇ ಒಳ್ಳೆಯ ಮನಸ್ಸಿನವರು. ನಿವೃತ್ತಿಯಾಗಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಅಸಲಿಗೆ ತಂದೆ ತಾಯಿ ಒಳ್ಳೆಯವರೇ ಆಗಿದ್ರು. ಆದರೆ ಮಗ ರೋಹನ್ನ ಸ್ವಭಾವವೇ ಸರಿ ಇರಲಿಲ್ಲ ಎಂದು ಕೆಲಸದವರು ಸಾಕ್ಷಿ ನುಡಿದಿದ್ದಾರೆ. ಸ್ನೇಹಿತರೆ, ರೋಹನ್ನನ್ನ ಇಷ್ಟೊಂದು ಕ್ರೂರಿಯನ್ನಾಗಿ ಮಾಡಿದ ಆ ಸ್ಕಿಜೋಫ್ರೇನಿಯಾ ಅಂದ್ರೆ ಏನು ಅಂತ ನಾವು ತಿಳಿದುಕೊಳ್ಳಬೇಕು. ಇದು ಒಂದು ದೀರ್ಘಕಾಲದ ಗಂಭೀರ ಮಾನಸಿಕ ಕಾಯಿಲೆ. ಈ ರೋಗದ ಹಿಡಿತಕ್ಕೆ ಸಿಕ್ಕ ವ್ಯಕ್ತಿಗೆ ವಾಸ್ತವ ಪ್ರಪಂಚ ಮತ್ತು ಕಲ್ಪನೆಯ ನಡುವಿನ ವ್ಯತ್ಯಾಸವೇ ಮರೆತು ಹೋಗುತ್ತೆ. ಅವರು ಯಾರಿಗೂ ಕೇಳಿಸದ ಧ್ವನಿಗಳು ತಮಗೆ ಕೇಳಿಸುತ್ತಿವೆ ಅಂತ ನಂಬ್ತಾರೆ. ಇದನ್ನೇ ವೈದ್ಯಕೀಯ ಲೋಕದಲ್ಲಿ ಹ್ಯಾಲ್ಯೂಸಿನೇಷನ್ ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಯಾರೋ ತಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ ಅಥವಾ ತಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಎಂಬ ಅತಿಯಾದ ಅನುಮಾನ ಮತ್ತು ಭ್ರಮೆ ಕೂಡ ಅವರನ್ನ ಕಾಡತೊಡಗುತ್ತದೆ. ಇದರಿಂದ ಅವರು ಅಸಂಬದ್ಧವಾಗಿ ಮಾತನಾಡಲು ಶುರು ಮಾಡ್ತಾರೆ ಮತ್ತು ಅವರ ಆಲೋಚನೆಗಳಲ್ಲಿ ಯಾವುದೇ ತರ್ಕವಿರೋದಿಲ್ಲ. ಕ್ರಮೇಣ ಅವರು ಕುಟುಂಬದಿಂದ ದೂರ ಸರಿಯುತ್ತಾ ಕೆಲಸ ಅಥವಾ ಓದಿನಲ್ಲಿ ಆಸಕ್ತಿ ಕಳೆದುಕೊಂಡು ತಮ್ಮದೇ ಲೋಕದಲ್ಲಿ ಬದುಕಲು ಆರಂಭಿಸ್ತಾರೆ. ಒಂದ್ ವೇಳೆ ಈ ಹಂತದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದಿದ್ದರೆ ಅದು ಕುಟುಂಬದಲ್ಲಿ ದೊಡ್ಡ ಮಟ್ಟಕ್ಕೆ ಕಲಹಕ್ಕೆ ಕಾರಣವಾಗಿ ಉದ್ಯೋಗ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಈ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗದಿದ್ದರೂ ಮನೋವೈದ್ಯರ ಸಲಹೆಯಂತೆ ಆಂಟಿ ಸೈಕೋಟಿಕ್ ಔಷಧಿಗಳನ್ನು ತೆಗೆದುಕೊಳ್ಳುವ ಮೂಲಕ ಇದನ್ನ ನಿಯಂತ್ರಣಕ್ಕೆ ತರಬಹುದು. ಇದರ ಜೊತೆಗೆ ನಿಯಮಿತ ನಿದ್ರೆ, ಒತ್ತಡವಿಲ್ಲದ ಜೀವನ ಮತ್ತು ವ್ಯಸನ ಮುಕ್ತ ಬದುಕು ರೋಗಿಯನ್ನ ಸಾಮಾನ್ಯ ಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ. ರೋಹನ್ ವಿಷಯದಲ್ಲಿ ಆಗಿದ್ದು ಕೂಡ ಇದೆ. ಆತ ಅಮೆರಿಕದಲ್ಲಿದ್ದ ಕೆಲಸವನ್ನ ಕಳೆದುಕೊಂಡಿದ್ದ. ಇತ್ತ ಮನೆಯವರಿಂದಲೂ ದೂರವಾಗಿದ್ದ. ಹೀಗಾಗಿಯೇ ಆತನನ್ನ ಈ ರೋಗ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಒಂದು ಕಾಯಿಲೆ ಜೀವ ತೆಗೆಯುವಷ್ಟು ಮಟ್ಟಕ್ಕೆ ಬೆಳೆಯಬಾರದಿತ್ತು. ಆ ಕಡೆ ರಕ್ತ ಹಂಚಿ ಹುಟ್ಟಿದ ಸೋದರ ಜೈಲು ಪಾಲಾದರೆ ಈ ಕಡೆ ಜನ್ಮ ನೀಡಿದ ಹೆತ್ತವರು ಮಣ್ಣು ಸೇರಿದ್ದಾರೆ. ಈಗ ರಶ್ಮಿ ಅವರಿಗೆ ಇಡೀ ಸಂಸಾರದ ಬಾಗಿಲೇ ಶಾಶ್ವತವಾಗಿ ಮುಚ್ಚಿದಂತಾಗಿದೆ. ಅವರ ಬಾಳ್ನಲ್ಲಿ ಹೇಳಲಾರದ ಕತ್ತಲು ಕವಿದಿದೆ. ಸ್ನೇಹಿತರೆ, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.